ಈಗಾಗಲೇ ನಾನು ನಿನ್ನೆ ದಿಲ್ಲಿಯಿಂದ ಬಂದಮೇಲೆ ಹೇಳಿದೆ, ನಾನು ಇದೆಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಬಹುಶಃ ನಿನ್ನೆನೂ ಭಾಳಷ್ಟು ಲೇಟ್ ನೈಟ್ವರೆಗೂ ಚರ್ಚೆ ಆಗಿದೆ. ಇವತ್ತಾಗಲಿ ನಾಳೆ ಚುನಾವಣಾ ಸಮಿತಿಯವರು ಒಂದು ಬೈಠಕ್ ಮಾಡಿ ಒಂದು ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು. ಮತ್ತು ನಾನು ಇನ್ನೂ ಹೇಳಿದ್ರೆ ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಮತ್ತು ಈಗಾಗಲೇ ನಾನು ಬೆಳಗಾವಿಯ ಯಾರು ಪ್ರಮುಖರಿದ್ದಾರೆ, ನಮ್ಮ MLAಗಳಿರ್ಬೋದು, ex-MLAಗಳಿರ್ಬೋದು, ಅಲ್ಲಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರ ಜೊತೆ ಒಂದು 2-3 ಸಲ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಧುಮುಕ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ನಾವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಒಂದು ಅಧಿಕೃತವಾಗಿ ಇವತ್ತು ರಾತ್ರಿವರೆಗೆ ಅಥವಾ ನಾಳೆ ಅಧಿಕೃತವಾಗಿ ಡಿಕ್ಲೇರ್ ಆಗ್ಬೋದು ಅನ್ನುವಂಥದ್ದು ಒಂದು ಆಶಾಭಾವನೆ ನನಗಿದೆ. ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ, ಘೋಷಣೆ ಆದಮೇಲೆ ನಾನು ಬೆಳಗಾವಿ ಹೋಗ್ತೀನಿ. ಮತ್ತು ಅಲ್ಲಿಯ ನಮ್ಮ ಪ್ರಮುಖ ಕಾರ್ಯಕರ್ತರು, ನಾಯಕರು ಸಹಿತ ಕೇಳಿದ್ದಾರೆ, ಅಧಿಕೃತವಾಗಿ ಡಿಕ್ಲೇರ್ ಆದಮೇಲೆ ನೀವು ಬೆಳಗಾವಿ ಬಂದುಬಿಡಿ, ಅಲ್ಲಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಅಭಯ್ ಪಾಟೀಲ್ ಏನೋ ಮಿನಿ ಮೀಟಿಂಗ್ ಒಳಗೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು, ಅವ್ರ ಜೊತೆ ಮಾತುಕತೆ ಆಯ್ತಾ? ಅದಕ್ಕೆ ನಾನು ಯಾರ್ಯಾರು ಏನೇನೋ ಹಿಂದೆಲ್ಲ ಚರ್ಚೆ ಆಗಿದ್ದಾವೆಲ್ಲ ಎಲ್ಲರ ಜೊತೆ, ಇನ್ಕ್ಲೂಡಿಂಗ್ ಅಭಯ್ ಪಾಟೀಲ್ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇರ್ಬೋದು, ಕೌಟಿಗಿ ಮಠವ್ರು ಇರ್ಬೋದು, ಬೆನ್ಕೆಯವರು ಇರ್ಬೋದು, ಮತ್ತು ಈರಣ್ಣ ಕಡಾಡಿ ಇರ್ಬೋದು, ಮತ್ತು ಇನ್ನೂ ಹಲವಾರು ನಾಯಕರೇನಿದ್ದಾರೆ, ಅವರೆಲ್ಲರ ಜೊತೆನೂ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀನಿ. ಮತ್ತು ಅಭಯ್ ಪಾಟೀಲ್ ಅವ್ರ ಜೊತೆ ನಿನ್ನೆ ಸಾಯಂಕಾಲ ಮಾತಾಡಿದ್ದೀನಿ. ಹೀಗಾಗಿ ಇವತ್ತು ಎಲ್ಲರೂ ಕೂಡಿಕೊಂಡು ಚುನಾವಣೆ ಮಾಡೋಣ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರಬೇಕು, ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಆಶೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅಲ್ಲಿದ್ದಂಥವ್ರು ಎಲ್ಲರೂ ಕಮಿಟೆಡ್ ಟು ದಿ ಪಾರ್ಟಿ ಡಿಸಿಪ್ಲಿನ್ನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ನೀವು ಬಂದು ಅಲ್ಲ, ಇದು ಸಹಜವಾದಂಥದ್ದು. ಈಗ ಬೇರೆ ಬೇರೆ ಕಾರಣಗಳ ಸಲುವಾಗಿ ಪಾರ್ಟಿ ಆರ್ಗನೈಸೇಷನ್ನು ಮತ್ತೊಂದು ಸಲುವಾಗಿ ದೆಹಲಿಗೆ ಹೋಗಿರ್ತಾರೆ, ಅಥವಾ ತಮ್ಮ ಬೇರೆ ವೈಯಕ್ತಿಕವಾದಂಥ ಕೆಲಸಗಳು ದೆಹಲಿಗೆ ಹೋಗಿರ್ತಾರೆ. ಹೀಗಾಗಿ ಯಾರೋ ದೆಹಲಿಗೆ ಹುಬ್ಬಳ್ಳಿಯಿಂದ ಪ್ರಮುಖರು ಹೋಗಿದ್ದಾರೆ ಅಂತಂದರೆ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡುವಂಥದ್ದು ಸರಿಯಲ್ಲ. ಸೆಕ್ಟರ್ ಟಿಕೆಟ್ ಈ ಬಾರಿನೂ ಈ ಹಂತದಲ್ಲಿಯೂ ತಪ್ಪಿಸಬೇಕು ಅಂತೇಳಿ ನಿಮ್ಮ ಗಮನಕ್ಕೆ ಏನಾದರೂ ಬಂದಿಲ್ಲ? ಇಲ್ಲ, ಯಾವುದೇ ಕುತಂತ್ರ ನಡೆದಂತೆ ನಾವು ಒಪ್ಪೋದಿಲ್ಲ. ಇದೇನಾಗಿದೆ, ಈ ಇಲೆಕ್ಷನ್ ಪ್ರೊಸೆಸ್, ಟಿಕೆಟ್ ಹಂಚಿಕೆ ಪ್ರೊಸೆಸ್ ಏನಿದೆ ಇದು ಯೂಶುವಲ್ ಕೋರ್ಸಲ್ಲಿ ಆಗಬೇಕು. ಮತ್ತು ಬೇರೆ ಬೇರೆ ರಾಜ್ಯಗಳ ಒಂದು ನಡೆದವರು ಟಿಕೆಟ್ ಹಂಚಿಕೆ ಬಗ್ಗೆ ಯಾರಿಗೆ ಕೊಡಬೇಕು ಏನೋ ಅನ್ನೋಂಥದ್ದು. ಹೀಗಾಗಿ ಅದರ ಬಗ್ಗೆ ಸಮಾಲೋಚನೆ ಇದ್ದುದರಿಂದ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವಾಸ ಮುಗಿಸ್ಕೊಂಡು ರಾತ್ರಿ ಬರುವಂಥದ್ದು, ಹೋಗುವಂಥದ್ದು, ಅಮಿತ್ ಶಾ ಅವ್ರ ಕಡೆ ಕೆಲವು ಕಡೆ ಹೋಗುವಂಥದ್ದು, ಇದೆಲ್ಲ ನಡೆದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಹೊರತು ಬೇರೆ ಯಾವುದೇ ಕಾರಣ, ಯಾವುದೇ ಷಡ್ಯಂತ್ರ ಕುತಂತ್ರ ಇದರಲ್ಲಿ ನಡೆದ ಅಂಥೇಳಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ. ಅಲ್ಲ ಸರ್, ಈ ಷಡ್ಯಂತ್ರ ಕುತಂತ್ರ ನಡೆದಿಲ್ಲ ಅನ್ನೋದಾದರೆ ತಾವು ಈ ದೆಹಲಿಯಲ್ಲಿ ಕೊಡುವಂಥ ಪರಿಸ್ಥಿತಿ ಆಗ್ತದೆ? ಇಲ್ಲ, ಏನಾಗಿದೆ, ಒಂದು ಏನಾದರೂ ಕರೆ ಮಾಡಿದರೆ, ಏನಾದರೂ ಹೇಳೋದು ಕೇಳೋದಿದ್ರೆ ಇರಬೇಕು ಅನ್ನುವಂಥ ಕಾರಣಸಲ್ಲೇ ಇಲ್ಲಿ ಹೋಗಿದ್ದೆ ನಾನು. ಹೀಗಾಗಿ ಯಾವುದೇ ಷಡ್ಯಂತ್ರ ಆಗಲಿ ಕುತಂತ್ರ ಆಗಲಿ ಯಾವುದೂ ಇಲ್ಲ.